ಉಸಿರಾಟ ಮತ್ತು ಸಾಧನೆ ಸಾಧನೆ ಇವ ಎರಡಕ್ಕೂ ಇರುವಂತಹ ನಂಟು ಒಂದಕ್ಕೊಂದು ಪೂರಕ. ಸಾಧನೆ ಅಂದರೆ ಏನು ಅಂತ ಅವರೇ ಹೇಳ್ಬಿಟ್ಟಿದ್ವಿ ನಾವು. ಸಾಧನೆಯ ಗುರಿ ಏನು? ಯಾವುದೇ ಸಾಧನೆ ಆಗ್ಬೋದು, ಯೋಗನೋ ಮಂತ್ರನೋ ಇನ್ನೊಂದೋ ಹೊಡೆಯೋಗ ಆ ಯೋಗ ಈ ಯೋಗ ವಾಮಾಚಾರ ಪ್ರವಾಚಾರ ಯಾವ್ದು ಬೇಕಾದ್ರೆ ಅಂತಿಮ ಗುರಿ ಏನು? ಎರಡು. ಒಂದು, ನಾನು ಬ್ರಹ್ಮನನ್ನ ಅರಿಯುವುದು, ನಾನೇ ಬ್ರಹ್ಮ ಆಗ್ಬಿಡೋದು, ಬ್ರಹ್ಮನಲ್ಲಿ ಒಂದಾಗುವುದು. ಅದು ಆಗಬೇಕಾದ್ರೆ ನನ್ನಲ್ಲೇ ಇರುವ ಹುದುಗಿಕೊಂಡಿರ್ತಕ್ಕಂಥ, ಸಶಕ್ತವಾಗಿಲ್ಲದೆ ಇರತಕ್ಕಂಥ, ಜಡವಾಗಿರ್ತಕ್ಕಂಥ ಕುಂಡಲಿನಿಯನ್ನು ಬಡಿದೆಬ್ಬಿಸಿ ಚಲನೆ ಮಾಡುವ ರೀತಿಯಲ್ಲಿ ಮಾಡಿ ಅದು ಶಿವನಲ್ಲಿ ಕೂಡಿ ಅಮೃತವನ್ನು ಸುರಿಸ್ತಕ್ಕಂಥದ್ದು. ಆ ಅಮೃತ ಸುರಿದಕ್ಕೆ ಆದಾಗ ನನಗೆ ಬ್ರಹ್ಮನ ಅರಿವಾಗ್ತದೆ, ನಾನು ಬ್ರಹ್ಮನಾಗ್ತಾನೆ. ಎರಡು ಒಂದೇ, ಎರಡು ಬೇರೆ ಬೇರೆ ಅಲ್ಲ. ಇದನ್ನ ಮಾಡಬೇಕಾದ್ರೆ ದೇಹ ಬೇಕು. ದೇಹ ಇರಬೇಕಾದ್ರೆ ಪ್ರಾಣ ಬೇಕು. ಹೌದಾ? ದೇಹ ಪ್ರಾಣ ಇಲ್ಲದೆ ಸಾಧನೆ ಮಾಡೋಕ್ಕಾಗತ್ತ? ನಾನು ಈ ಪ್ರಾಣವನ್ನು ಉಸಿರು ಅಂದ್ಕೊಂಡ್ರೆ, ಉಸಿರನ್ನು ನಿಯಂತ್ರಣ ಮಾಡದೆ ನಾನು ಹೇಗೆ ಈ ಚಲನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಹಾಗಾದರೆ ಉಸಿರಿಗೂ ಪ್ರಾಣಕ್ಕೂ, ಒಳ್ಳೆಯ ಪದ ಅದು, ಸುಲಭವಾಗಿ ಪ್ರಾಣಕ್ಕೂ ಸಾಧನೆಗೂ ಒಂದಕ್ಕೊಂದು ಪೂರಕ ಆಗಿವೆ. ಇನ್ನೊಂದು ಮಾತನ್ನು ಹೇಳಬೇಕಿದೆ. ದೇಹಕ್ಕೆ ಉಸಿರು ಆಧಾರ, ಇಲ್ಲಿ ದೇಹ ಇಲ್ಲ. ದೇಹ ಇಲ್ಲದೆ ಮನಸ್ಸು ಇಲ್ಲ ನಮ್ಮ ಕೈಯಲ್ಲಿ. ಹೌದಾ? ದೇಹ, ಮನಸ್ಸು ಮತ್ತು ಪ್ರಾಣ ಒಟ್ಟು ತಗೊಂಡಾಗ ಮನಸ್ಸಿಗೆ ಅರಿವಿಲ್ಲ ನನಗೂ ಉಸಿರು ಆಧಾರವಾಗಿದೆ ಅಂತ. ಯಾಕಂದ್ರೆ ದೇಹಕ್ಕೆ ಅರಿವಿದೆ, ಏನೋ ಉಸಿರು ನಾನು ಹೋಗ್ಬಿಡ್ತೀನಿ ಅಂತ. ಆ ಮನಸ್ಸನ್ನು ಮರೆತಿದೆ, ನನ್ನ ಅನಿಸಿಕೆ ಇದು. ಈ ಮನಸ್ಸಿಗೆ ಕೂಡ ಉಸಿರೇ ಆಧಾರ, ದೇಹದಲ್ಲಿ ದೇಹ ಇಲ್ಲ, ಮನಸ್ಸಿಲ್ಲ. ಸೊ ಮನಸ್ಸನ್ನ ಇಲ್ಲವಾಗಿಸುವುದು ಅಂತ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ. ಸಾಧನೆ ಸಿದ್ಧಿ ಆಗ್ಬೇಕಾದ್ರೆ ಮನಸ್ಸನ್ನ ಇಲ್ಲವಾಗಿಸಬೇಕು ಅಂತ ಹೇಳ್ತಾರೆ. ಮನಸ್ಸು ಇಲ್ಲವಾಗುವುದು ಹೇಗೆ ಅಂದರೆ, ಮನಸ್ಸು ಎಲ್ಲೆಲ್ಲೋ ಹರಿತಾ ಇರ್ತದೆ, ಅದರ ಗುಣ ಅದು. ಅದನ್ನು ನಿಲ್ಸಪ್ಪ, ವೃಥಾ ಪ್ರಯತ್ನ ಅದು. ಸಾಧನೆಯಲ್ಲಿ ಮನಸ್ಸನ್ನ ಉಸಿರೊಟ್ಟಿಗೆ ಜೋಡಿಸ್ಬೇಕು. ಮನಸ್ಸು ಉಸಿರು ಒಂದಾಗಬೇಕು. ಮನಸ್ಸು ಉಸಿರೊಟ್ಟಿಗೆ ಸೇರಿಬಿಟ್ರೆ ಆ ಮನಸ್ಸು ಎಲ್ಲೆಲ್ಲೋ ಹೋಗೋದು ಕಮ್ಮಿ ಆಗ್ತದೆ. ನನ್ನ ಅಂತ ಅನುಭವ ಆಯಿತು. ಅದರೊಟ್ಟಿಗೆ ಸೇರಿಬಿಟ್ಟಾಗ ಅದಕ್ಕೆ ಅರಿವಾಗ್ತದೆ, ನನ್ನ ಇರುವಿಕೆಗೂ ಈ ಉಸಿರು ಆಧಾರ ಆಗಿದೆ ಅಂತ ಅನಿಸ್ದಾಗ ಅದರೊಟ್ಟಿಗೆ ಒಂದು ಒಳ್ಳೆಯ ಸಂಬಂಧ ಬೆಳೀತದೆ. ಆ ಮನಸ್ಸು ಉಸಿರು ಒಂದಾದಾಗ ಮನಸ್ಸು ಎಲ್ಲೆಲ್ಲೂ ಹೋಗೋದು ನಿಲ್ತದೆ. ಸೊ ಸಾಧನೆಗೆ ಮನಸ್ಸು ಮುಖ್ಯ, ಮನಸ್ಸಿಗೆ ಉಸಿರು ಮುಖ್ಯ ಆದಾಗ ಪ್ರಾಣ ಕೂಡ ಮುಖ್ಯ ಆಗ್ತದೆ, ಮನಸ್ಸು ಮುಖ್ಯ ಆಗ್ತದೆ. ಮನಸ್ಸು ಮುಖ್ಯ ಯಾವಾಗ ಅಂದರೆ ಅದು ಇಲ್ಲವಾಗುವ ತನಕ, ಅದು ಇಲ್ಲವಾಗಿಸೋದು. ಬಹುತೇಕರು ಆಹತ ನಾದವನ್ನು ದಾಟಲ್ಲ, ಅವರು ಅನಾಹತಕ್ಕೆ ಬರೋದೇ ಇಲ್ಲ, ಆಹತದಲ್ಲೇ ಉಳ್ಕೋತಾರೆ. ಯಾಕೆ? ನಾವೆಲ್ಲರೂ ಅಂತ ಹೇಳಿದ್ರೆ ಬಹುತೇಕ 99% ಕೇಸಸ್. ಆ ಅನಾಹತ ನಾದವನ್ನು